ಆಗ್ತಕ್ಕಂಥ ಅನ್ಯಾಯದ ಪರವಾಗಿ ನಿಮ್ಮ ಉದ್ದೇಶನ ಅಥವಾ ಡಿ ಕೆ ಶಿವಕುಮಾರ್ ಮತ್ತು ಅವರ ಕುಟುಂಬದ ವಿರುದ್ಧ ಇರತಕ್ಕಂಥ ಒಂದು ವೈಷಮ್ಯನ ಅಥವಾ ಬೆಂಗಳೂರು ಅಭಿವೃದ್ಧಿ ಆಗುವ ದೃಷ್ಟಿಯಲ್ಲಿ ಏನಾದರೂ ಸರ್ಕಾರ ಹೇಳಿದೆ ಎಂಬುದು ಯಾವ ರೀತಿಯಲ್ಲಿ ಇಲ್ಲಿ ಯಾರನ್ನು ಕೂಡ ವೈಯಕ್ತಿಕವಾಗಿ ನಾವು ವಿರೋಧ ಮಾಡ್ತಾ ಇರ್ತಕ್ಕಂಥದ್ದಿಲ್ಲ. ನಮ್ಮ ರಾಜಕಾರಣದ ಜೀವನದಲ್ಲಿ ಸನ್ಮಾನ್ಯ ದೇವೇಗೌಡರ ಸಾಹೇಬರಾಗಲಿ, ಸನ್ಮಾನ್ಯ ಕುಮಾರಣ್ಣ ಅವರಾಗಲಿ ಅಥವಾ ನಾವುಗಳೇ ಆಗಲಿ, ರಾಜಕೀಯವಾಗಿ ವಿಷಯಾಧಾರಿತವಾಗಿ ನಾವು ಕೆಲವೊಂದಷ್ಟು ವಿಷಯಗಳ ಬಗ್ಗೆ ಇವತ್ತು ರೈತರಿಗೆ ಆಗ್ತಾ ಇರ್ತಕ್ಕಂಥ ಸಮಸ್ಯೆ ಬಗ್ಗೆ ನಾವು ಮಾತನಾಡ್ತಕ್ಕಂಥ ಇವತ್ತು ಪರಿಸ್ಥಿತಿ ನಮ್ಮನ್ನು ಈ ರಾಜ್ಯ ಸರ್ಕಾರ ದೂಡಿದ್ದಾರೆ. ಏಕೆಂದರೆ ನಾನು ಪ್ರಾರಂಭದಲ್ಲಿ ಹೇಳಿದೆ, ಇದು ಕುಮಾರಣ್ಣನ ಕನಸಿನ ಕೂಸು ಅಂತಕ್ಕಂಥದ್ರ ಬಗ್ಗೆ ಕಾಂಗ್ರೆಸ್ನವ್ರು ಏನು ಹೇಳಿದರು. ಆದರೆ ಕುಮಾರಣ್ಣವ್ರು ಯಾವ ರೀತಿ ನಡ್ಕೊಂಡ್ರು ರೈತರ ಜೊತೆಯಲ್ಲಿ, ಎಷ್ಟು ಸಭೆಗಳನ್ನ ಮಾಡಿದರು. ಆದರೆ ಕಾಂಗ್ರೆಸ್ನವ್ರು ಇಲ್ಲಿವರೆಗೂ ಮಾಡೋಕ್ಕಾಗಿದ್ದೀವಿ ಒಂದು ಸಭೆ ಮಾಡಿದ್ದಾರೆ. ಅವರು ಉಪಮುಖ್ಯಮಂತ್ರಿಗಳು ಮಾಡಿದ್ದಾರೆ ಒಂದು ಸಭೆ. ಪ್ಲಸ್ ನಾವು ಡೆವಲಪ್ಮೆಂಟ್ ವಿಚಾರದಲ್ಲಿ ನಾವು ಎಂದೂ ಕೂಡ ವಿರೋಧ ಮಾಡ್ತಕ್ಕಂಥವ್ರಲ್ಲ. ಈಗಲೂ ಕೂಡ ಮತ್ತೆ ಹೇಳ್ತೇನೆ, ಆ 910 ಎಕರೆ KIDB ಅಕ್ವಿಸಿಷನ್ ಏನಾಗಿದೆ ಅದು ಸಂಪೂರ್ಣವಾಗಿ ನೆಲ ಕಚ್ಚಿದೆ. ಮಾಡಿ ಅಲ್ಲೊಂದು AICT ತೊಗೊಬನ್ನಿ, ನಿಮ್ಮ ಕಲ್ಪನೆ ಏನಿದೆ ತೋರಿಸಿ, ನಾವು ಖಂಡಿತವಾಗ್ಲೂ ತುಂಬೃದಯದಿಂದ ಸ್ವಾಗತ ಮಾಡ್ತೇವೆ. ಇಲ್ಲಿ ಯಾರನ್ನೂ ವೈಯಕ್ತಿಕವಾಗಿ ವಿರೋಧ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ. ಒಟ್ಟಾರೆಯಾಗಿ ಇವತ್ತು ರೈತರ ಮೇಲೆ ಆಗ್ತಾ ಇರ್ತಕ್ಕಂಥ ಈ ದೌರ್ಜನ್ಯದ ವಿರುದ್ಧವಾಗಿ ಇವತ್ತು ನಾವು ಪ್ರಶ್ನೆಯನ್ನು ಮಾಡ್ತಾ ಇದ್ದೇವೆ. ಅವತ್ತು ಕೂಡ ಏನು ರೈತರು ಕುಮಾರಣ್ಣ ಅವರು ಸಭೆ ಕರೆದು ಚರ್ಚೆ ಮಾಡ್ತಾ ಇದ್ದಂಗೆ ಇಲ್ಲ ನಾವು ಈ ಜಮೀನು ಕೊಟ್ಬಿಡ್ತೀವಿ ಅಂತಕ್ಕಂಥದ್ದು ಏನು ಬಹುತೇಕ ರೈತರು ಯಾರು ಕೂಡ ಹೇಳದಂಥವ್ರು ಇಲ್ಲ. ಅದರಲ್ಲಿ ಒಂದಷ್ಟು ಪರ್ಸೆಂಟೇಜು ಕುಮಾರಣ್ಣ ಅವ್ರು ಹೇಳದಂಥ ಮಾತಿಗೆ ಒಪ್ಕೊಂಡಂಥ ರೈತರುಗಳು ಇದ್ದಾರೆ. ಇನ್ನು ಕೆಲವೊಂದಷ್ಟು ಪ್ರಮಾಣದ ಪರ್ಸೆಂಟೇಜ್ನ ರೈತರುಗಳು ಇಲ್ಲ, ಇದು ಬೇಡ, ನಾವೇನು ಕೃಷಿ ಮಾಡ್ಕೊಂಡು ಹೋಗ್ತಾ ಇದ್ದೇವೆ, ನಾವು ಕೃಷಿಯ ಪದ್ಧತಿಯನ್ನು ನಂಬ್ಕೊಂಡು ಫಲವತ್ತಾದಂಥ ಭೂಮಿ ಇದೆ, ದಯವಿಟ್ಟು ಇದು ಯಾವುದೇ ರೀತಿ ನಾವು ಬೇರೆ ಡೆವಲಪ್ಮೆಂಟ್ಗೋಸ್ಕರ ನಾವು ನಮ್ಮ ಜಮೀನನ್ನು ಕೊಡಲಿಕ್ಕೆ ನಾವು ಸಿದ್ಧ ಇಲ್ಲ ಅಂತ ಹೇಳಿದ್ಮೇಲೆ ಕುಮಾರಣ್ಣ ಅವರು ಸ್ವಾಭಾವಿಕವಾಗಿ ಕೈ ಬಿಟ್ಟರು. ನಾನು ಅದನ್ನೇ ಹೇಳ್ತಾ ಇರೋದು, ಈ ಕುಮಾರಣ್ಣ ಅವರು ಕರೆದು ಮಾತಾಡಿದ್ರೆ ತಾನೇ ನಿಮ್ಗೆ ಗೊತ್ತಾಗೋದು ಅನಿಸಿಕೆಗಳೇನಿದೆ, ಅವ್ರ ಸಮಸ್ಯೆಗಳೇನಿದೆ, ಅವ್ರ ನೋವುಗಳೇನಿದೆ ಅಂತ ಕರೀದೇ ಹೋದರೆ ಮತ್ತು ನಿಮ್ಮ ಸಮಸ್ಯೆ ಎಲ್ಲ ಅರ್ಥ ಆಗ್ತದೆ. ಹೇಳಿ ಅಣ್ಣ ಬೇರೆ. ನಾನು ಹೇಳಿದ್ನಲ್ಲಣ್ಣ, ಯಾವ ಹಂತಕ್ಕೆ ಬೇಕಾದರೂ ಹೋಗ್ತೇವೆ. ಯಾಕೆಂದರೆ ಅದಕ್ಕೆ ಇತ್ತೀಚೆಗೆ ಚನ್ನರಾಯಪಟ್ಟಣ ಹೋಬಳಿನೂ ನಾನು ಉದಾಹರಣೆ ಕೊಟ್ಟೆ. ದೇವನಹಳ್ಳಿ ತಾಲೂಕಿನಲ್ಲಿ 1000 ದಿನಕ್ಕೂ ಹೆಚ್ಚು ದಿನ ರೈತರು ಪ್ರತಿಭಟನೆ ಹೋರಾಟ ಮಾಡಿದರು. ಅದರಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು 2 ಬಾರಿ ಭಾಗಿಯಾಗಿದ್ದರು, ಇಫ್ ಯು ರಿಮೆಂಬರ್. ಹಾಗಾಗಿ ಇದು ನಮ್ಮ ಜಿಲ್ಲೆಯ ರೈತರ ಜೀವನೋಪಾಯದ ವಿಚಾರ. ಹಾಗಾಗಿ ನಮಗೆ ಕರ್ತವ್ಯನೂ ಇದೆ, ಜವಾಬ್ದಾರಿನೂ ಇದೆ. ಜವಾಬ್ದಾರಿ ಮೆರಿಬೇಕಾಗ್ತದೆ. ರೈತರ ಜೊತೆ ನಾವು ಕೊನೆಯವರೆಗೂ ಕೂಡ ಹೋರಾಟದಲ್ಲಿ ಇರ್ತೇವೆ. ರೈತರು ನೋಡಿ, ಇಲ್ಲಿ ಯಾವ ಪಾರ್ಟಿ ಶಾಲ ಹಾಕ್ಕೊಂಡು ನಿಂತಿರ್ತಕ್ಕಂಥವ್ರಲ್ಲ. ರೈತರ ಸಂಕೇತ ಏನ್ರಿ? ಹಸಿರು, ಗ್ರೀನ್. ರೈತರ ಸಂಕೇತ ಏನು? ಹಸಿರು ಶಾಲ ಹಾಕೊಳ್ಳೋರು ಯಾರು? ರೈತರೇ ತಾನೆ. ಇವರು ಸುಮ್ಮನೆ ಇನ್ಯಾವುದೋ ಪಾಪ ಬೇರೆ ಬೇರೆ ಪಕ್ಷದ ಕಡೆ ಗುರುತಿಸ್ಕೊಂಡಿರ್ತಕ್ಕಂಥ ರೈತರು ಅಂತ ಇವ್ರು ಹೇಳ್ಬೋದು. ರೈತರು ಅಂದಮೇಲೆ ಎಲ್ಲರೂ ಒಂದೇ. ಅದನ್ನು ಪೊಲಿಟಿಸೈಸ್ ಮಾಡ್ತಕ್ಕಂಥ ಅಗತ್ಯತೆ ಬೇಡ. ಏನೆಲ್ಲ ಹಂಗಾರೆ ಉಪಮುಖ್ಯಮಂತ್ರಿಗಳಿಗೆ ಯಾವ್ಯಾವ ರೈತರು ಯಾವ್ಯಾವ ಪಾರ್ಟಿ ಅಂತ ಏನು ಮಕ ನೋಡ್ತಾ ಇದ್ದಂಗೆ ಗೊತ್ತಾಗ್ಬಿಡ್ತದ? ಏನಣ್ಣ ಮಾಗಡಿ ಶಾಸಕರಾದ ಬಾಲಕೃಷ್ಣ ಅವರು ಸರ್ಕಾರಿ ಜಮೀನು ಒತ್ತುವರಿ ಮಾಡಿಕೊಂಡು ಎನ್ಆರ್ ರಮೇಶ್ ಅವರು ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಏನು ನನ್ಗೆ ಗೊತ್ತಿಲ್ಲಪ್ಪ ವಿಚಾರ. ಏನು ಮಂಜಣ್ಣ ಆಗ್ಲಿ, ಇನ್ನೇನು ಲೋಕಾಯುಕ್ತ ಲಾಡ್ಜ್ ಆದ್ಮೇಲೆ ಅದೇನು ತನಿಖಾ ಸತ್ಯಾಸತ್ಯತೆ ಏನಿದೆ ಹೊರಗಡೆ ಬರಲಿ, ಆಮೇಲೆ ಚರ್ಚೆ ಮಾಡೋಣ ನಾವೇನು.